ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ಯಲ್ದೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳು ಆಸ್ಪತ್ರೆ ಮುಂಭಾಗ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮಸ್ಥ ಅರವಿಂದ್ ಮಾತನಾಡಿ, ಕಳೆದ 10 ರಿಂದ 15 ವರ್ಷಗಳಿಂದ ತಾಲೂಕು ಆರೋಗ್ಯಾಧಿಕಾರಿ, ಜಿಲ್ಲಾ ಆರೋಗ್ಯಾಧಿಕಾರಿ, ಜಿಲ್ಲಾಧಿಕಾರಿ, ಹಾಲಿ ಹಾಗೂ ಮಾಜಿ ಶಾಸಕರಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದರು. 24x7 ಆಸ್ಪತ್ರೆ ಎಂಬ ಫಲಕ ಇದ್ರೂ ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆಯಿಂದ ಸಮರ್ಪಕ ಚಿಕಿತ್ಸೆ ದೊರೆಯುತ್ತಿಲ್ಲ. ಆಸ್ಪತ್ರೆಯ ಸ್ವಚ್ಛತೆ ಸಂಪೂರ್ಣ ಹದಗೆಟ್ಟಿದ್ದು, ಸೊಳ್ಳೆಗಳ ಕಾಟ ಹೆಚ್ಚಿರುವ ಕಾರಣ ಚಿಕಿತ್ಸೆಗಾಗಿ ಬರುವ ರೋಗಿಗಳ ಆರೋಗ್ಯ ಮತ್ತಷ್ಟು ಹದಗೆಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು. ಆಸ್ಪತ್ರೆಗೆ ಸಂಪರ್ಕಿಸುವ ರಸ್ತೆ ಕೂಡ ತೀವ್ರ ಹದಗೆಟ್ಟಿದ್ದು, ಮಳೆಗಾಲದಲ್ಲಿ ರೋಗಿಗಳನ್ನು ಆಸ್ಪತ್ರೆಗೆ ಕರೆತರುವುದು ದುಸ್ತರವಾಗಿದೆ. ಆಂಬ್ಯುಲೆನ್ಸ್ ಸೌಲಭ್ಯ ಇಲ್ಲದ ಕಾರಣ ತುರ್ತು ಸಂದರ್ಭಗಳಲ್ಲಿ ಖಾಸಗಿ ವಾಹನಗಳಿಗಾಗಿ ಕಾಯಬೇಕಾಗಿದ್ದು, ಇದರಿಂದ ಅಮೂಲ್ಯ ಸಮಯ ವ್ಯರ್ಥವಾಗಿ ಪ್ರಾಣಾಪಾಯದ ಘಟನೆಗಳು ಸಂಭವಿಸುತ್ತಿವೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದರು. ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಗ್ರಾಮದ ಮಹಿಳೆ ಸೌಜನ್ಯ ಮಾತನಾಡಿ, ಯಲ್ದೂರು ಭಾಗದಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದರೂ ಒಂದೇ ಒಂದು ಆಂಬ್ಯುಲೆನ್ಸ್ ಇಲ್ಲ. ಗರ್ಭಿಣಿಯರು, ಮಕ್ಕಳು ಹಾಗೂ ತುರ್ತು ಚಿಕಿತ್ಸೆಯ ಅಗತ್ಯವಿರುವ ರೋಗಿಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ತುರ್ತು ಸಂದರ್ಭಗಳಲ್ಲಿ ಖಾಸಗಿ ವಾಹನ ಹುಡುಕುವಷ್ಟರಲ್ಲಿ ಅಮೂಲ್ಯ ಸಮಯ ಕಳೆದು ಹೋಗುತ್ತದೆ. ಆದ್ದರಿಂದ ಸರ್ಕಾರ ಕೂಡಲೇ ಯಲ್ದೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ಒದಗಿಸಬೇಕು ಎಂದು ಮನವಿ ಮಾಡಿದರು. ಗ್ರಾಮಸ್ಥರು ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಯನ್ನ ನೇಮಕ ಮಾಡುವುದು, ಸ್ವಚ್ಛತೆ ಕಾಪಾಡುವುದು, ರಸ್ತೆ ಅಭಿವೃದ್ಧಿಪಡಿಸುವುದು ಮತ್ತು ಶಾಶ್ವತ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ನಾನು ಇಲ್ಲಿ 5 ಇಯರ್ಸ್ ಇಂದ ಇಲ್ಲೇ ಬರ್ತಾ ಇದ್ದೀನಿ. ನನಗೆ 2 ಮಕ್ಕಳು ಆಗಿದ್ದಾರೆ. ಇಲ್ಲಿ ಮೇಯ್ನ್ ಎಮರ್ಜೆನ್ಸಿದಲ್ಲಿ ಇಲ್ಲಿ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ 10,000 ಜನ ಇದ್ದಾರೆ, ಆದರೂ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಎಮರ್ಜೆನ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಮಕ್ಕಳಿರೋ ಜನರಿಗೆ ತುಂಬ ಕಷ್ಟ ಆಗ್ತದೆ. ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ, ಇಲ್ಲ ಅಂದರೆ ಜನಗಳಿಗೆ ತುಂಬ ಸಹಾಯ ಆಗುತ್ತೆ. ಇವಾಗ ಎಮರ್ಜೆನ್ಸಿನಲ್ಲಿ ವೆಹಿಕಲ್, ಅದೇ ಪ್ರೈವೇಟ್ ವೆಹಿಕಲ್ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಕೆಲವೊಮ್ಮೆ ಪೇಷಂಟ್ಸ್ಗೆ ಅದು ಪ್ರಾಣ ಅಪಾಯನೂ ಆಗುತ್ತೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ ಗೌರ್ಮೆಂಟ್ಗೆ. ನಮ್ಮ ಹೆಸರು ಅರವಿಂದ್ ಅಂತ. ಇದೇ ಯಲ್ದೂರು ಗ್ರಾಮದ ವಾಸಿಗಳು. ನಾವು ಸುಮಾರು ಒಂದು 10-15 ವರ್ಷದಿಂದ ಆಂಬ್ಯುಲೆನ್ಸ್ ಬೇಕು ಅಂತೇಳಿ ನಾವು ಮನವಿಗಳನ್ನ ಕೊಡ್ತಾನೇ ಇದ್ದೀವಿ. ತಾಲೂಕು TH ಅವ್ರಿಗೆ ಕೊಟ್ಟಿದ್ವಿ, DH ಅವ್ರಿಗೆ ಕೊಟ್ಟಿದ್ವಿ, DC ಅವ್ರಿಗೂ ಕೊಟ್ಟಿದ್ವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಇಲ್ಲಿವರೆಗೂ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ನಾವು ಹಾಲಿ ಶಾಸಕರಿಗೂ, ಮಾಜಿ ಶಾಸಕರಿಗೂ, ಅವರು ಆರೋಗ್ಯ ಸಚಿವರಾಗಿದ್ದಾಗ ಕೂಡ ಮನವಿ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿ ಅನುಕೂಲ ನಮಗೆ ಸರ್ಕಾರದಿಂದ ಆಗಿಲ್ಲ. ಇದು 24/7 ಏನು 24 hours ಹಾಸ್ಪಿಟ್ಲ್ ಅಂತೇಳಿ ಹಾಕಿದ್ದಾರೆ ಇಲ್ಲಿ. ಬಟ್ ಏನಿಲ್ಲ, ಹಾಸ್ಪಿಟ್ಲಲ್ಲಿ ವೈದ್ಯಾಧಿಕಾರಿಗಳು ಸರಿಯಾಗಿರೋದಿಲ್ಲ. ನಮ್ಗೆ ಯಾವುದೇ ರೀತಿ ಸಿಬ್ಬಂದಿ ಕೊರತೆ ಜಾಸ್ತಿ ಇದೆ. ಅದು ಸಿಬ್ಬಂದಿ ಇರೋರು ಪಾಪ ಅವ್ರಿಗೇನು ಎಷ್ಟು ಕೆಲಸ ಅಂತ ಮಾಡೋಕ್ಕಾಗುತ್ತೆ, ಏನು ಕೆಲಸನೂ ಇಲ್ಲಿ ನಡೀತಾ ಇಲ್ಲ. ದಯವಿಟ್ಟು ಇಲ್ಲಿ ಸಿಬ್ಬಂದಿನೂ ಬೇಕಾಗಿದೆ. ಜೊತೆಗೆ ಏನಂದರೆ ಈ ಹಾಸ್ಪಿಟ್ಲ್ ಸ್ವಚ್ಛತೆ ಅಂತೂ ತೀರಾ ಝೀರೋ. ನೀವೇ ನೋಡ್ಬೋದು ಇಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಪರಿಸರ ಅಂತ. ಇಲ್ಲಿ ಹಾಸ್ಪಿಟ್ಲಲ್ಲಿ ಕಾಯಿಲೆ ವಾಸಿ ಮಾಡ್ಕೊಳಕ್ಕೆ ಬಂದರೆ ಇನ್ನು ಇಲ್ಲಿಂದ ಇರೋ ಸೊಳ್ಳೆಗಳು ಕಚ್ಕೊಂಡು ಇನ್ನೂ ಕಾಯಿಲೆ ಜಾಸ್ತಿ ಮಾಡ್ಕೋಬೇಕು, ಆ ಪರಿಸ್ಥಿತಿಯಲ್ಲಿದೆ. ಜೊತೆಗೆ ಏನಂದರೆ ಈ ಒಂದು ಹಾಸ್ಪಿಟ್ಲಿಗೆ ಬರೋದಕ್ಕೆ ರಸ್ತೆ ತೀರಾ ಅಧ್ವಾನ. ಮಳೆ ಬಂತು ಅಂದರೆ ಹಾಸ್ಪಿಟ್ಲಿಗೆ ಪೇಷಂಟ್ಸ್ ಕರ್ಕೊಂಡ್ಬರ್ಬೇಕು ಅಂದರೆ ಅವರು ಎಷ್ಟೋ ಸತಿ ಬಿದ್ದು ಗಾಯಗಳು ಮಾಡ್ಕೊಂಡು ಬಂದಿರೋ ಪರಿಸ್ಥಿತಿ ಇದೆ. ಕೆಲವರು ಇಲ್ಲಿ ಸತ್ತೋಗಿರೋ ಪರಿಸ್ಥಿತಿನೂ ಇದೆ. ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ದಿರ 5-6 ಸಾವುಗಳು ಏನೇ ರೀಸೆಂಟಾಗಿ ಆಗಿದ್ದಾವೆ. ಇದೇನಾದರೂ ಹಿಂಗೆ ಆಗೋಂಗಿದ್ರೆ ನಾವೇನಕ್ಕೆ ಇನ್ನು ಹಾಸ್ಪಿಟ್ಲ್ ಅವಶ್ಯಕತೆನೇ ಇಲ್ಲ. ಇಲ್ಲಿ ಆರಾಮಾಗಿ ಹಾಸ್ಪಿಟ್ಲ್ ಬಾಗಿಲಾಕೊಂಡು ಸುಮ್ಮನೆ ಇರೋ ದುಡ್ಡನ್ನಾದರೂ ಉಳಿಸಲಿ, ನಮಗೆ ನಾವು ಕಟ್ಟಿರೋ ತೆರಿಗೆ ದುಡ್ಡನ್ನಾದರೂ ಉಳಿಸಲಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇಲ್ಲಾಂದರೆ ಉಗ್ರ ಹೋರಾಟ ಮಾಡೋದಕ್ಕಂತ ನಾವು ರೆಡಿಯಾಗಿದ್ದೀವಿ. ಯಾವುದೇ ರೀತಿ ಉಗ್ರ ಹೋರಾಟ ಆಗದಂಗೆ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ನಮ್ಗೆ ಆದಷ್ಟು ಶೀಘ್ರವಾಗಿ ಆಂಬ್ಯುಲೆನ್ಸು ಹಾಗೂ ಒಂದು ಹಾಸ್ಪಿಟ್ಲ್ನ ಕುಂದುಕೊರತೆಗಳೇನಿದೆ ಅವನ್ನ ಸರಿಪಡಿಸಬೇಕಾಗಿ ತಮ್ಮಲ್ಲಿ ನಿಮ್ಮ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತ, ಯಲ್ದೂರು ಗ್ರಾಮದ ನಿವಾಸಿ. ನಾನು ಸುಮಾರು ಒಂದು 45 ವರ್ಷಗಳಿಂದ ಯಲ್ದೂರಲ್ಲಿ ಜೀವನ ನಡೆಸ್ತಾ ಇದ್ದೀನಿ. ನಮ್ಮ ಯಲ್ದೂರು ಗ್ರಾಮ ಶ್ರೀನಿವಾಸಪುರ ತಾಲೂಕದಲ್ಲಿ ಅತಿ ದೊಡ್ಡ ಹೋಬಳಿ. ಶ್ರೀನಿವಾಸಪುರ ಬಿಟ್ಟರೆ ದೊಡ್ಡ ಹೋಬಳಿ ಇದೆ, ಟೌನ್ ಕೂಡ ಇದೆ. ಸುಮಾರು ಸುತ್ತಮುತ್ತಲು ಸುಮಾರು ಹಳ್ಳಿಗಳಿದ್ದಾವೆ. ಆದರೆ ಪಾಪ ಬಡ ಜನರಿಗೆ ಆಂಬ್ಯುಲೆನ್ಸ್ ಸೌಕರ್ಯ ಇಲ್ಲ. ಅವ್ರಿಗೇನಾದರೂ ಅಪಘಾತ ಆದರೆ, ಹಾರ್ಟ್ ಅಟ್ಯಾಕ್ ಆದರೆ ಆಟೋಗಳಲ್ಲಿ ಹೋಗಬೇಕು. ಆಟೋಗಳಲ್ಲಿ ಹೋಗೋಷ್ಟೊಳಗೆ ಅವರು ಹೆಚ್ಚು ಕಮ್ಮಿ ಅವ್ರ ಜೀವನೇ ಹೋಗುತ್ತೆ. ನಮ್ಮ ಯಲ್ದೂರು ಗ್ರಾಮದ ಹುಡುಗರಾಗಲಿ ದೊಡ್ಡವರಾಗಲಿ ಸುಮಾರು ವರ್ಷಗಳಿಂದ
ಸುಮಾರು ಒಂದು 20 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ, ಆದರೂ ಪ್ರಯೋಜನ ಆಗಿಲ್ಲ. ಸುಮಾರು ಒಂದು ಇಬ್ಬರು ಮುಗ್ರು ಇಲ್ಲೇ ತಿರೋದು ಆಂಬುಲೆನ್ಸ್ ಇಲ್ದಿರೆ. ಇದು ನಮ್ಮ ರಾಜಕೀಯ ವ್ಯಕ್ತಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಈ ಸಮಸ್ಯೆ ನಮಗೆ ಉಂಟಾಗಿದೆ. ಶಾಸಕರಾಗ್ಲಿ ಮಾಜಿ ಶಾಸಕರಾಗ್ಲಿ ಆವತ್ತಿಂದ ಏನಾದರೂ ಇದ್ರ ಬಗ್ಗೆ ಏನಾದರೂ ಗಮನ ಹರಿಸಿದ್ರೆ ನಮ್ಮ ಎಲ್ದೂರಲ್ಲಿ ಒಂದು ಆಂಬುಲೆನ್ಸ್ ಇಲ್ಲಿ ನಿಲ್ತಾ ಇತ್ತು. ಸುಮಾರು ಹಳ್ಳಿಗಳಿದಾವೆ, ಅದೆಲ್ಲ ಹೋಗೋದು, ಏನು ಮಾಡೋದು? ಇದರಿಂದ ನಾವು ತುಂಬ ಬೇಸತ್ತು ಇವತ್ತು ಧರಣಿ ಮಾಡೋಣ ಅಂತ ಬಂದಿದ್ದೀವಿ. ನಾವು ಮಾಡೇ ಮಾಡ್ತೀವಿ. ನಮ್ಮ ಎಲ್ದೂರು ಗ್ರಾಮಕ್ಕೆ ಆಂಬುಲೆನ್ಸ್ ಕೊಳ್ಳೇಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಮಾಧ್ಯಮ ಮಿತ್ರರಲ್ಲಿ ನಾನು ನೆನೆಸ್ಕೋದು ಏನಂದರೆ ಎಲ್ದೂರು ಶ್ರೀನಿವಾಸಪುರ ತಾಲೂಕಿನಲ್ಲಿದೆ. ಇದೊಂದು ಸುಮಾರು 40,000 ಜನಸಂಖ್ಯೆ ಉಳ್ಳಂಥ ಒಂದು ಹೋಬಳಿಯಾಗಿದೆ. ಇಲ್ಲಿ ಸುಮಾರು ಒಂದು 10-20 ಶಾಲೆಗಳವರೆಗೂ ಇದೆ, ಮಕ್ಕಳು ಬರ್ತಾ ಇರ್ತಾರೆ. ಇಲ್ಲಿ ಏನಾಗಿದೆಯಪ್ಪ ಅಂದರೆ ಏನಾದರೂ ಅಪಘಾತ, ಆರೋಗ್ಯ ಹೆಚ್ಚು ಕಮ್ಮಿ ಅಂತಂದರೆ ಸಕಾಲಕ್ಕೆ ಯಾವುದೇ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ದಿರ ತುಂಬ ತೊಂದರೆ ಆಗ್ತದೆ. ಏನಪ್ಪ ಅಂದರೆ ಈ ಗರ್ಭಿಣಿ ಸ್ತ್ರೀಯರು, ವಯೋವೃದ್ಧರು, ಈ ಮಕ್ಕಳು, ಇವರಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ. ನಾವು ಸುಮಾರು ಸಾರಿ ಆರೋಗ್ಯ ಅಧಿಕಾರಿಗಳಿಗೆ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ಸಾಮಾನ್ಯ DC ಅವರಿಗೆ ಎಲ್ಲರಿಗೂ ನಾವು ಸುಮಾರು ಸಾರಿ ಮನವಿ ಸಲ್ಲಿಸಿದ್ರು ಕೂಡ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತಗೊಳ್ತಾ ಇಲ್ಲ. ಇದೇನಾಗಿದೆಪ್ಪ ಅಂದರೆ ಎಲ್ದೂರು ಬಂದು ರಾಷ್ಟ್ರೀಯ ಹೆದ್ದಾರಿ ಮುಳಬಾಗಿಲು ಮತ್ತು ಶ್ರೀನಿವಾಸಪುರ ಪಕ್ಕದಲ್ಲಿದ್ದು ಇಲ್ಲಿ ಇಲ್ಲಿ ನಾವು ಫೋನ್ ಮಾಡಿದ ತಕ್ಷಣ ಅರ್ಧ ಗಂಟೆ ಬರುತ್ತೆ. ಏನಪ್ಪ ಅಂದರೆ ಗೋನ್ಪಲ್ಲಿಯಿಂದ ಇಲ್ಲ ಕೋಲಾರಿಂದ ಬರುತ್ತೆ. ಅಷ್ಟರಲ್ಲಿ ಬರೋಷ್ಟರಲ್ಲಿ ಇಲ್ಲಿರೋ ಪೇಷಂಟ್ಗಳಿಗೆ ತುಂಬ ತೊಂದರೆ ಆಗಿ ಪ್ರಾಣ ಕಳ್ಕೊಳ್ಳೋ ಸಂದರ್ಭಗಳು ಕೂಡ ಇದೆ. ಸುಮಾರು ಈ ತಿಂಗಳಲ್ಲೇ ಒಂದು 2-3 ಪ್ರಾಣಗಳು ಕೂಡ ಎಲ್ದೂರಲ್ಲಿ ಹೋಗಿದೆ. ಇದ್ರ ಬಗ್ಗೆ ನಾವು ಎಷ್ಟು ಸಾರಿ ಸಿಬ್ಬಂದಿ ವರ್ಗದಿಂದ ಗ್ರಾಮಾಂತರ ಜನಗಳ ಇವರ ಮುಖಾಂತರ ಎಷ್ಟೋ ಸಾರಿ ಮನವಿ ಮಾಡಿದ್ರು ಸಹ ಯಾವುದೇ ಒಂದು ಉಪಯೋಗ ಆಗ್ತಾ ಇಲ್ಲ. ಇದು ಇನ್ನೂ ಎಷ್ಟೋ ಸಾರಿ ಮನವಿ ಕೊಟ್ಟು ನಾವು ತುಂಬ ಇದಾಗಿದ್ದಾರೆ. ಇದರಿಂದ ನಾವು ಗ್ರಾಮಸ್ಥರೆಲ್ಲ ಇದೇ ಥರ ಆಗಲಿಲ್ಲ ಅಂತಂದರೆ ಮುಂದಿನ ಉಗ್ರ ಹೋರಾಟ ಮಾಡೋದಕ್ಕೆ ನಾವೆಲ್ಲ ನಿರ್ಧಾರ ಮಾಡ್ತೀವಿ. ಆದಿದ್ರೆ ನಾವು ಮಾಧ್ಯಮ ಮುಖಾಂತರ ತಿಳಿಸೋದು ಏನೆಂದರೆ, ಎಲ್ದೂರು ಹೋಬಳಿ ಇದು ದೊಡ್ಡ ಹೋಬಳಿ, ಇದು ಬಡ ಜನರಿದ್ದಾರೆ. ನಾವು 3-4 ತಿಂಗಳಿಂದ ಆಂಬುಲೆನ್ಸ್ ಬೇಕು ಅಂತ ಅರ್ಜಿಗಳು DC ಸಾಹೇಬರಿಗೆ, ತಹಸೀಲ್ದಾರ್ ಸಾಹೇಬರಿಗೆ, DHO ಸಾಹೇಬರಿಗೆ ಅರ್ಜಿಗಳು ಕೊಟ್ಟಿದ್ದೀವಿ. ಆದರೆ ಎಲ್ದೂರು ಹೋಬಳಿಯಲ್ಲಿ ಬಡ ಜನರಿದ್ದಾರೆ. ಇಬ್ಬರು ಖಾಸಗಿ ಆಂಬುಲೆನ್ಸ್ಗೆ ನಾವು ಫೋನ್ ಮಾಡಬೇಕು ಅಂದರೆ 4,000ದಿಂದ 5,000 ರೂಪಾಯಿ ಕೇಳ್ತಾರೆ. ಏನು ಕೋಲಾರಗಾಗಲಿ ಇಲ್ಲಾಂದರೆ ಬೆಂಗಳೂರಿಗೋ ಹೊಸಕೋಟೆಗೆ ಹೋಗಬೇಕು ಅಂತಂದರೆ, ಹಾಸ್ಪಿಟಲ್ಗೆ ಹೋಗಬೇಕು ಅಂದ್ರೆ 4,000ದಿಂದ 5,000 ರೂಪಾಯಿ ಕೇಳ್ತಾರೆ. ಇಲ್ಲ ಬಡ ಜನರು ದಿನಕೂಲಿ ಹೋಗೋರು ಇದ್ದಾರೆ. 500 ರೂಪಾಯಿ ಕೂಲಿ ಮಾಡಿದ್ರೆ 500 ರೂಪಾಯಿ ಇಲ್ಲದ್ರೆ ಇಲ್ಲ. ಆ ಬಡ ಕೂಲಿಕಾರರು ಹೆಂಗೆ ಖಾಸಗಿ ಆಂಬುಲೆನ್ಸಲ್ಲಿ ಹೋಗೋಕ್ಕಾಗತ್ತೆ? ಹಾಸ್ಪಿಟ್ಲಿಗೆ ಏನು ಹೆಚ್ಚು ಕಮ್ಮಿ ಆದರೆ ಒಂದು ಜ್ವರ ಆಗ್ಬೋದು, ಒಂದು ತಲೆನೋವು ಆಗ್ಬೋದು, ಒಂದು ಹೆರಿಗೆ ಆಗ್ಬೋದು, ಇನ್ನೊಂದು ಹಾಸ್ಪಿಟ್ಲಿಗೆ ಒಂದು ಆಪ್ರೇಷನ್ಗೆ ಹೋಗಬೇಕು. ಬಡ ಜನರು ಹೆಂಗೆ ಹೋಗ್ತಾರೆ? 500 ರೂಪಾಯಿ ದಿನದ ಕೆಲಸಕ್ಕೆ 500 ರೂಪಾಯಿ ಕೊಡ್ತಾರೆ. ಆಂಬುಲೆನ್ಸಿಗೆ ಖಾಸಗಿಯವರು ಮಾಡಬೇಕು ಅಂದರೆ 4,000ರಿಂದ 5,000 ರೂಪಾಯಿ ಕೇಳ್ತಾರೆ. ನಮ್ಮ ಬೇಡಿಕೆ ಏನಿಲ್ಲ, ಎಲ್ದೂರು ಹೋಬಳಿಗೆ ಒಂದು ಆಂಬುಲೆನ್ಸ್ ಸೌಲಭ್ಯವನ್ನು ಕೊಡಿಸಬೇಕೆಂದು DC ಸಾಹೇಬರಿಗೆ, DHO ಸಾಹೇಬರಿಗೆ ಮತ್ತು ತಹಸೀಲ್ದಾರ್ ಸಾಹೇಬರಿಗೆ ನಾವು ಈ ಮುಖಾಂತರ ಮನವಿ ಮಾಡ್ಕೊಳ್ತೀವಿ. ತಮ್ಮ ಹೆಸರು ಸರ್? ಕರುಣಾಕರ್ ಅಂತ, ಎಲ್ದೂರು ಹೋಬಳಿ, ಎಲ್ದೂರಲ್ಲಿ ಇರೋದು, ಎಲ್ದೂರು ನಿವಾಸಿಗಳು ನಾವು ಸುಮಾರು ಒಂದು 40 ವರ್ಷದಿಂದ ಇಲ್ಲೇ ವಾಸಿಯಾಗಿದ್ದೀವಿ.